ಗಲಾಟೆ ಆಗುತ್ತೆ, ಒಂದ್ ತಿಂಗಳಲ್ಲಿ ಆಚೆ ಬರ್ತಾರೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗುತ್ತೆ, ಅಶೋಕ್ ಗೌಡ್ರು ಮಾತ್ರ ಉತ್ತರ ಕೊಡ್ಲಿ, ಅಶೋಕ್ ಗೌಡ್ರು ಮಾತ್ರ ಉತ್ತರ ಕೊಡ್ಲಿ. ಶಿವಮೊಗ್ಗದಲ್ಲಿ ಗಲಾಟೆ ಆಗುತ್ತೆ, ಒಂದು ವಾರದಲ್ಲಿ ಬೇಲ್ ಆಗುತ್ತೆ. ಹಾಗೆ ಸರ್ಕಾರದಿಂದಲೇ ಕೆಲವರಿಗೆ, ಅಂದ್ರೆ ಸರ್ಕಾರದ ಭಾಗವಾಗಿರುವ ಮಿನಿಸ್ಟರ್ಗಳೇ ಮುಂದೆ ನಿಂತ್ಕೊಂಡು ಕೆಲವರನ್ನ ಆಚೆ ಬಿಡಿಸ್ಕೊಂಡ್ ಬಂದಿರೋದನ್ನು ಗಮನಿಸ್ತಾ ಇದ್ವಿ. ಯಾವ ಶಿಕ್ಷೆ? ಕಲ್ಲು ಹೊಡಿಯೋರು ಹೊಡಿತಾನೆ ಇರ್ತಾರೆ, ಬಿಡಿಸ್ಕೊಂಡ್ ಬರ್ತಿರ್ತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಏನಂತ ಹೇಳಿದ್ರೆ ಎರಡು ವಿಚಾರ. ಫಸ್ಟ್ ನಾನು ಬಾಬಾ ಸಾಹೇಬ್ರ ನೆನೆಸ್ಕೊಂಡು ಹೇಳ್ತೇನೆ. ಬಾಬಾ ಸಾಹೇಬರು ಆವತ್ತೇನೆ ಅಂದರೆ 1943-45 ಆ ಮಧ್ಯದಲ್ಲಿ ಪುಸ್ತಕ ಬರೆದ್ರು, ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತ ಹೇಳಿ. ಆ ಪುಸ್ತಕದಲ್ಲಿ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಿದ್ರು, ಈ ದೇಶ ಅಕಸ್ಮಾತ್ ಏನಾದರೂ ಧರ್ಮದ ಆಧಾರದ ಮೇಲೆ, ರಿಲಿಜನ್ ಆಧಾರದ ಮೇಲೆ ಅಕಸ್ಮಾತ್ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಯಾವುದೇ ಒಂದು ಪಂಥದವರು ಇರಬಾರ್ದು, ಅಲ್ಲಿರ್ತಕ್ಕಂಥ ಯಾವುದೇ ಧರ್ಮದವರು ಇರಬಾರ್ದು, ಎಲ್ಲರೂ ಎಕ್ಸ್ಚೇಂಜ್ ಆಗಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕದಲ್ಲಿ ಏನೇನಾಗಿದೆ? ಕಾಂಗ್ರೆಸ್ ಸರ್ಕಾರ ಬಂದಾಗ 1,61,00,000 ಮತ ಬಿತ್ತವರಿಗೆ ಟೋಟಲ್ ಆಗಿ. ಆ 1,61,00,000 ಎಲ್ಲರೂ ಮತ ಹಾಕಿದ್ರು. ಅಂದರೆ ತತ್ಸುಮಾರು 53 ಲಕ್ಷ ಜನ ಮುಸಲ್ಮಾನರು ಮತ ಹಾಕಿದ್ರೆ, ಇನ್ನು ಮಿಕ್ಕಿದ್ದು 1,08,00,000 ಜನ ಬೇರೆ ಎಲ್ಲರೂ ಸೇರಿಸಿ ಹಾಕಿದ್ರು. ಕ್ರಿಶ್ಚಿಯನ್ಸು ಹಾಕಿದ್ರು, ಹಿಂದೂಗಳು ಹಾಕಿದ್ರು, ಅದರಲ್ಲಿ ಎಲ್ಲ ನೀವು ಅವ್ರ ಪ್ರಕಾರ ಜಾತಿಗಳು ವಯಸ್ಸು ಹಾಕಿದ್ರು. ಆದರೆ ಸರ್ಕಾರ ಬಂದ ಕೂಡಲೇ ಹೇಳಿದ್ದೇನು ಮುಖ್ಯಮಂತ್ರಿಗಳು? ನಿಮ್ಮಿಂದ ನಿಮಗೋಸ್ಕರ ಅಂತ. ಅದೇ ರೀತಿ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದ್ರು. ಇದೇನಾಯ್ತು ಅಂದ್ರೆ ಇದರ ತುಷ್ಟೀಕರಣದ ಪದಗಳು ಶಿವಮೊಗ್ಗದಲ್ಲಿ ತಲವಾರ್ ಕಾಣಿಸ್ತು, ಕೋಲಾರದಲ್ಲಿ ತಲವಾರ್ ಕಾಣಿಸ್ತು. ಅದಾದ್ಮೇಲೆ ಇವರ ನಡೆ ನಡವಳಿಕೆಗಳೇನಿತ್ತು ಎಲ್ಲ ಸರ್ಕಾರದ ನಡೆ ನಡವಳಿಕೆಗಳು ನಿಮಗೋಸ್ಕರ, ನಿಮ್ಮಿಂದ ಅಂತ ಹೇಳಿ ಪ್ರತಿಯೊಂದು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಅಲ್ಲಿ, ಪ್ರತಿಯೊಂದು ಡಿಸಿಷನ್ಸ್ ಅಲ್ಲಿ ಕಾಣಿಸ್ತಾ ಇತ್ತು. ಏನಂತ ಹೇಳಿದ್ರೆ, ಆಗ್ಲೇ ಹೇಳ್ತಾ ಇದ್ರು ತೇಜಸ್ ಅವರು, ಗಣಪತಿ ವಿಸರ್ಜನೆ ಇರಬಹುದು, ಗಣಪತಿ ಪ್ರೊಸೆಷನ್ಸ್ ಇರಬಹುದು, ಎಲ್ಲದರಲ್ಲೂ ಸಹ ಕಲ್ತೂರ್ತಾರೆ. ರಾಮನವಮಿಗೆ ಕಲ್ತುರ್ತಕ್ಕಂತಹದ್ದು. ಈಗ ಓಂ ಶಕ್ತಿನೂ ಬಿಟ್ಟಿಲ್ಲ. ಈಗಾಗಲೇ ಪಾಪ ನೆನ್ನೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ 2-3 ವರ್ಷದಿಂದ ಕಲ್ತೂರ್ತಾ ಇದ್ದಾರೆ. ಆದರೆ ಇವತ್ತು ವಿಕೋಪಕ್ಕೆ ಹೋಗಿದೆ ಅಂತ ವಿಚಾರ. ಆದರೆ ಎಲ್ಲದಕ್ಕಿಂತ ನಾವು ಹೇಳೋದಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ ಕರ್ನಾಟಕದಲ್ಲಿ, ಮತ್ತು ಮುಖ್ಯಮಂತ್ರಿಗಳಿಗೆ ಅಕಸ್ಮಾತ್ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು ಬಿಟ್ಟು ಬೇರೆ ಏನಾದ್ರೂ ರಿವ್ಯೂ ಮೀಟಿಂಗ್ಸ್ ಏನಾದ್ರು ಮಾಡಲಿಕ್ಕೆ ಸಮಯ ಇದೆಯಾ? ಯಾಕೆ ಅಂದರೆ ಈ ಎರಡೂ ಸಹ ಕಾಣಿಸ್ತಾ ಇಲ್ಲ. ಗೃಹ ಸಚಿವರು ಪಾಪ ಬ್ಯುಸಿ ಇದ್ದಾರೆ, ವೆಸ್ಟ್ ಇಂಡೀಸಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಪರಮ್ ಅಂತ ಹೇಳಿ ಮಿನರಲ್ ವಾಟರು ಅವ್ರದ್ದೇ ಬ್ರ್ಯಾಂಡ್ನ ಲಾಂಚ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಪಾಪ ಏನಾಗಿದೆ, ಹೊಸ ಮೆಡಿಕಲ್ ಕಾಲೇಜು, ಹೊಸ ಕೋರ್ಸಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ಬ್ಯುಸಿ ಅವ್ರು ಇರೋದ್ರಿಂದ ಗೃಹ ಸಚಿವರು ರಿವ್ಯೂ ಮೀಟಿಂಗ್ಸ್ ಮಾಡಲಿಕ್ಕೆ ಎಷ್ಟು ದಿವಸಕ್ಕೆ ಈಗಾಗಲೇ ಒಬ್ಬ ಸೀರಿಯಸ್ ಮಿನಿಸ್ಟರ್ ಇದ್ರೆ ವಾರಕ್ಕೊಂದು ರಿವ್ಯೂ ಮೀಟಿಂಗ್ಸ್ ಮಾಡಬೇಕು. ಓಲಿ ಕನಿಷ್ಠ ಪಕ್ಷ ಇಂಟ್ರೆಸ್ಟ್ ಇರೋಂಥ ಮಂತ್ರಿ ಆದರೆ ತಿಂಗಳಿಗೊಂದು ಮಾಡಬೇಕು. ಇವರು 32 ತಿಂಗಳಾಗಿದೆ ಈ ಇಲಾಖೆಯನ್ನು ವಹಿಸ್ಕೊಂಡು. ಎಷ್ಟು ರಿವ್ಯೂ ಮೀಟಿಂಗ್ಸ್ ಮಾಡಿದ್ದಾರೆ ಗೃಹ ಸಚಿವರು? ಹಾಗೆ ಅದನ್ನ ಗೃಹ ಸಚಿವರು ಮಾಡಿದಾರ ಅಂತೇಳಿ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ಸ್ ಮಾಡಬೇಕು. ಪಾಪ ಇವರಿಗೆ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಬಿಸಿ ಇದ್ದಾರೆ. ಏನು ಕಾಂಗ್ರೆಸ್ ಪಕ್ಷದ ಅಫಿಷಿಯಲ್ ವಕ್ತಾರ ಯಾಕೆ ಬರಲ್ಲ ಗೊತ್ತಾ? ಯಾಕೆ ಬರಲ್ಲ ಅಂದ್ರೆ, ತುಷ್ಟೀಕರಣ ಅತೀವಕ್ಕೋಗಿ ನೆಕ್ಸ್ಟ್ ಚುನಾವಣೆಯಲ್ಲಿ ಒಬ್ಬನು ಸಹ ಮಾಲಾಧಾರಿಗಳು ಅಂದ್ರೆ ಹಿಂದೂಗಳು ಒಬ್ರು ನಮ್ಗೆ ಮತ ಹಾಕಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಈಗ ಅಟ್ಲೀಸ್ಟ್ ಬಂದು ಅವ್ರ ಪರವಾಗಿ ಒಂದು ವಿರೋಧ ಮಾತಾಡ್ಬಿಟ್ರೆ ಬರೋ ಮತನೂ ಬರಲ್ಲ ಅಂತ ಹೇಳಿ ಈ ರೀತಿ ಅಫಿಷಿಯಲ್ ವಕ್ತಾರ. ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಚೆ ಬಂದು ಹೇಳ್ತಾರೆ, ಚಾಮರಾಜಪೇಟೆಯಲ್ಲಿ ಎಲ್ಲಾ ಧರ್ಮದವರು ಕೂಡ ಅಣ್ಣ ತಮ್ಮಂದ್ರ ತರ ಇದ್ದೀವಿ, ಇದು ಏನೋ ಅಚಾನಕ್ಕಾಗಿ ಆಗೋಗ್ಬಿಟ್ಟಿದೆ, ಎಲ್ಲ ಸರಿ ಹೋಗುತ್ತೆ, ನಾವೆಲ್ಲರೂ ಕೂಡ ಬಾಂಧವ್ಯದಿಂದ ಇದ್ದೀವಿ ಅಂತ ಹೇಳಿ. ಬಟ್ ನಮಗೆ ನಿನ್ನೆ ಆದ ಘಟನೆ ನಂತರದಲ್ಲಿ ಅನೇಕರು ಹೇಳ್ತಿದ್ದಾರೆ, ಈ ರೀತಿ ಹಿಂದೆನೂ ಆಗಿದೆ, ಅಯ್ಯಪ್ಪ ಸ್ವಾಮಿಗಳು ಟೆಂಟಿಗೆ ಬೆಂಕಿ ಹಾಕಿದ್ದಾರೆ, ಇದೇ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಹೊಡೆದಿದ್ದಾರೆ, ನಾವು ಸುಮ್ಮನೆ ಸಹಿಸ್ಕೊಂಡಿದ್ವಿ, ಈಗ ಮಾತನಾಡ್ತಿದ್ದೀವಿ. ನಿಜವಾಗ್ಲೂ ಚಾಮರಾಜಪೇಟೆಯಲ್ಲಿ ಹಿಂದೂ ಮುಸಲ್ಮಾನರು ಸಹೋದರ ರೀತಿಯಲ್ಲಿ ಇರೋದು ನಿಜಾನಾ ಅಂತ ಹೇಳಿ? ಇಲ್ಲ, ಸಹೋದರತೆ ಸಹಬಾಳ್ವೆ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತೆ, ಅವ್ರಿಗೆ ಅನ್ವಯಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ನೀವು ಕಲೆಸಿತೀರಿ, ಅದಕ್ಕೆ ನೀವು ಬೆಂಕಿ ಹಾಕ್ತೀರಿ. ಈಗ ನಾವು ಬಾಳ್ತಾ ಇಲ್ವಾ? ನಾವು ನನಗೆ 3 ಕೋಟಿ ದೇವರುಗಳಿಗೆ ಒಬ್ಬ ನಾವು ಪೂಜಿಸೇ ಒಬ್ಬ ಕ್ರೈಸ್ತ ಜೀಸಸ್ನ ಪೂಜಿಸೋ ನಮಗೇನು ಅದೇನು ಕಡಿಮೆ ಅಲ್ಲ, ನಮಗೇನು ಹೆಚ್ಚಲ್ಲ, ಕಡಿಮೆ ಆಗಲ್ಲ. ನಾವು ಅವರಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾವು ನಮ್ಮ ದೇವ್ರನ್ನ ನಾವು ಪೂಜಿಸ್ತೀವಿ, ಬೇರೆಯವ್ರನ್ನ ಗೌರವಿಸ್ತೀವಿ. ಅದೇ ಮನೋಭಾವ ಇವ್ರಿಗೂ ಎಲ್ಲ ಇರಬೇಕಲ್ಲ. ಈಗ ನಾವೊಂದು ಚರ್ಚ್ಗೂ ಮಸೀದಿ ಹೋಗ್ತೀನಿ ಅಲ್ಲ, ಅವ್ರು ನಮ್ಮ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳ್ತಾರೆ ನೋಡಿ. ಇವತ್ತು ನೆನ್ನೆ ಏನಾಗಿದೆ, ಅಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಲೆ ಹಾಕ್ಕೊಂಡು 5 ದಿನ ವ್ರತ ಮಾಲೆ ಹಾಕ್ಕೊಂಡು ಅಲ್ಲಿ ಇರ್ಮುಡಿ ಕಟ್ತಿದ್ದಾರೆ. ಹೆಣ್ಮಕ್ಳು ಪ್ರೊಸೆಷನ್ ಓಡೋದಂಥ ಸಮಯದಲ್ಲಿ ಒಂದು ಕಡೆಯಿಂದ ಕಲ್ಲೆಸಿತಾರೆ. ಅಂದರೆ ಹೆಣ್ಣು ಅಬಲೆ ಅಲ್ಲ, ಅವಳು ಪ್ರಬಲೆ, ಅವಳು ಆದಿಶಕ್ತಿ, ಅವಳು
ಅವಳಿಗೆ ಶಾಂತಿ ಮಂತ್ರನೂ ಗೊತ್ತು, ಕ್ರಾಂತಿ ಮಂತ್ರನೂ ಗೊತ್ತು. ಸಮಯ ಬಂದಾಗ ಇದೇ ಆದಿಶಕ್ತಿಯಾಗಿ ಇಲ್ಲಿ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗಿದೆ ನಮಗೆ, ಇದನ್ನು ಬಡದೆಬ್ಬರಿಸಿ ಇದಕ್ಕೆ ನಾವು ಉತ್ತರ ಕೊಡುವಂಥ ಕಾಲ ಖಂಡಿತ ಬಂದಿದೆ. ಇದು ಈ ಒಂದು ಕಲ್ಲು ತೂರೋ ಯಂತ್ರ ಈಗ ಏನು ಇವ್ರಿಗೂ ಈ ದುರ್ಘಟನೆ ನಡೆದಿದೆ, ಇದು ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ, ನಮ್ಮ ಜಮ್ಮು ಕಾಶ್ಮೀರಲ್ಲಾಯಿತು, ಬೇರೆ ಕಡೆಗಳಲ್ಲಿ ಆಗ್ತಿದೆ. ಇವತ್ತು ಕರ್ನಾಟಕದಲ್ಲಿ ಈ ಒಂದು ಪ್ರವೃತ್ತಿನ ತರಕ್ಕೆ ಇವರು ಹೊರಟಿದ್ದಾರೆ. ಈ ಒಂದು ವಿಷ ಬೀಜವನ್ನು ಇಲ್ಲೇ ಇದನ್ನೇ ಚಿವುಟು ಹಾಕಬೇಕು, ಇಲ್ಲಿಂದನೇ ಇಲ್ಲಿ ಇದನ್ನು ದಮನ ಮಾಡಬೇಕು ಅಂಥೇಳಿ ನನ್ನ ಒಂದು ಆಗ್ರಹ ಮಾಡ್ತಿದ್ದೀನಿ. ಜಮೀರ್ ಅಹ್ಮದ್ ಖಾನ್ ಅವರು ಬಂದರು, ಸ್ಟೇಷನಲ್ಲಿ ಕೂತು ನಾನು ಅವ್ರ ಜೊತೆ ಇದ್ದೆ, ಅವತ್ತು ಮಾತಾಡಿದ್ರು. ಈಗ ಏನು ಮಾಡಿದ್ದಾರೆ, ಯಾರೋ ಒಬ್ಬರು 3 ಬಾಲ ಅಪರಾಧಿಗಳನ್ನ ಕರ್ಕೊಂಬಂದಾರೆ. ಇದು ಕಣ್ಣೊರೆಸೋ ತಂತ್ರ ಅಂತ ನಮ್ಮದು. ಏನಾಗ್ತದೆ, ಇರತಕ್ಕಂಥ ಕಾನೂನನ್ನು ಇದರಲ್ಲಿ ಬಳಕೆ ಮಾಡಿಕೊಂಡು ಅವ್ರನ್ನ ಬೇಲ್ ತರೋದು ಅಥವಾ ಅವ್ರನ್ನ ಜುವೆನೈಲ್ ಕೋರ್ಟ್ಗೆ ಇದು ಮಾಡೋದು ಎಲ್ಲಿ ಪ್ರೂವ್ ಆಗುತ್ತೆ? ಇಫ್ ಅಟ್ ಆಲ್ ಈಸ್ ಪ್ರೂವನ್ ಗಿಲ್ಟಿ, ಅವನಿಗೆ ಎಲ್ಲಿ ಇವರು ಏನು ಇದನ್ನು ಕೊಡ್ತಾರೆ? ನೀವು ಹೇಳಿದಂಗೆ KJL DJ ಕೇಸಲ್ಲಿ ಬಂಧಿತರನ್ನೇ ಇವ್ರು ಬಿಡುಗಡೆ ಮಾಡಬೇಕು ಅಂತ ಒಬ್ಬ ಕಾಂಗ್ರೆಸ್ ಲೀಡರು ಪತ್ರ ಬರೀತಾರೆ, ಹೋಮ್ ಮಿನಿಸ್ಟರ್ಗೆ ಪತ್ರ ಬರೀತಾರೆ, ಅವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತಾರೆ. ಇನ್ನೊಬ್ರು ಈ ಥರ ನಡೀತಾ ಇದ್ರೆ ಕಾನೂನು ಮೇಲೆ ನಿಮಗೆ ನಂಬಿಕೆ ಹೆಂಗೆ ಬರ್ತದೆ? ಆಮೇಲೆ ಯಾರು ಕ್ರಿಮಿನಲ್ಸ್ ಇದಾರಲ್ಲ ಅವ್ನಿಗೆ ಭಯ ಹುಟ್ಟಿಸ್ಬೇಕು, ಅಂಥ ಕಾನೂನು ತರಬೇಕು. ಇವಾಗ ಇವು ಯಾವುದೋ ಮಾತಾಡಿದ್ರೆ ಅದು ಯಾವುದೋ ಒಂದು ಕಾನೂನು ಅಂತ ತಣಿದೆ, ಹಂಗಲ್ಲ. ನಾನು ಹೇಳೋದು, ಶಾಂತಿ ಕದಡುವಂಥ ವ್ಯವಸ್ಥೆ ಯಾರೇ ಅಂತ ತಪ್ಪು ಮಾಡಲಿ, ಇವನ್ ಅವನು ಹಿಂದೂ ಇರಲಿ ಅಥವಾ ಕ್ರಿಶ್ಚಿಯನ್ ಇರಲಿ ಅಥವಾ ಇನ್ನೊಬ್ಬ ಮತ್ತು ಯಾರೇ ಇರಲಿ, ಶಾಂತಿಯನ್ನು ಕದಡುವಂಥ ಕೆಲಸ ಯಾರೇ ಮಾಡಲಿ, ಆ ಭಾವನೆಗಳಿಗೆ ಯಾವ ಧಕ್ಕೆ ತರುವಂಥ ಕೆಲಸ ಮಾಡಿದ್ರೆ ಅದನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಆಗಬೇಕು. ಅದನ್ನು ಪ್ರೋತ್ಸಾಹ ಮಾಡಿ ಒಂದು ಕೋಮಿನವ್ರಿಗೆ ಒಂದು ಇನ್ನೊಂದು ಕೋಮಿನವ್ರಿಗೆ ಹಿಂದೂ ಅಂತ ಹೇಳಿ ನಾವು ಯಾವತ್ತು ಹಿಂದೂಗಳು ಮಲಗಿರ್ತೀವಿ. ಈಗ ಬಡದೆಬ್ಬಿಸುವಂಥ ಒಂದು ಇದು ಬಂದಿದೆ. JJR ನಗರ ಇವತ್ತೊಂದು ದಿನ ಯಾವುದು ಈ ಇನ್ಸಿಡೆಂಟ್ ಆಗಿದೆ, ಇದು ಇವತ್ತಿನ ದಿನ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ಎಲ್ಲ ಹಿಂದೂಗಳು ಇವತ್ತೊಂದು ದಿನ ಎಚ್ಚೆತ್ಕೊಂಡಿದ್ದಾರೆ. ಎಲ್ಲರ ಮನಸ್ಸು ಭಾವನೆಯಲ್ಲಿ ಈಗ ಹುಟ್ಟಿದೆ. ನಾವು ನಿದ್ದೆ ಮಾಡ್ತಿದ್ದೀವಿ, ನಾವು ಹೆಜ್ಜೆಬೇಕು, ನಾವು ಹೋರಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮಗೆ ಬಂದಿದೆ ಅಂತ ಹೇಳಿ ನಾನು ನಿಮ್ಮ ಕಡೆ ಕೇಳ್ಕೊಳ್ತೀನಿ. ಗಲಾಟೆ ಆಗುತ್ತೆ, ಒಂದ್ ತಿಂಗಳಲ್ಲಿ ಆಚೆ ಬರ್ತಾರೆ. ಶಿವಮೊಗ್ಗದಲ್ಲಿ ಗಲಾಟೆ ಆಗುತ್ತೆ, ಅಶೋಕ್ ಗೌಡ್ರು ಮಾತ್ರ ಉತ್ತರ ಕೊಡ್ಲಿ, ಅಶೋಕ್ ಗೌಡ್ರು ಮಾತ್ರ ಉತ್ತರ ಕೊಡ್ಲಿ. ಶಿವಮೊಗ್ಗದಲ್ಲಿ ಗಲಾಟೆ ಆಗುತ್ತೆ, ಒಂದು ವಾರದಲ್ಲಿ ಬೇಲ್ ಆಗುತ್ತೆ. ಹಾಗೆ ಸರ್ಕಾರದಿಂದಲೇ ಕೆಲವರಿಗೆ, ಅಂದ್ರೆ ಸರ್ಕಾರದ ಭಾಗವಾಗಿರುವ ಮಿನಿಸ್ಟರ್ಗಳೇ ಮುಂದೆ ನಿಂತ್ಕೊಂಡು ಕೆಲವರನ್ನ ಆಚೆ ಬಿಡಿಸ್ಕೊಂಡ್ ಬಂದಿರೋದನ್ನು ಗಮನಿಸ್ತಾ ಇದ್ವಿ. ಯಾವ ಶಿಕ್ಷೆ? ಕಲ್ಲು ಹೊಡಿಯೋರು ಹೊಡಿತಾನೆ ಇರ್ತಾರೆ, ಬಿಡಿಸ್ಕೊಂಡ್ ಬರ್ತಿರ್ತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಏನಂತ ಹೇಳಿದ್ರೆ 2 ವಿಚಾರ. ಫಸ್ಟ್ ನಾನು ಬಾಬಾ ಸಾಹೇಬ್ರನ್ನ ನೆನೆಸ್ಕೊಂಡು ಹೇಳ್ತೇನೆ. ಬಾಬಾ ಸಾಹೇಬರು ಆವತ್ತೇನೆ, ಅಂದರೆ 1943-45 ಆ ಮಧ್ಯದಲ್ಲಿ ಪುಸ್ತಕ ಬರೆದ್ರು, ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತ ಹೇಳಿ. ಆ ಪುಸ್ತಕದಲ್ಲಿ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಿದ್ರು, ಈ ದೇಶ ಅಕಸ್ಮಾತ್ ಏನಾದರೂ ಧರ್ಮದ ಆಧಾರದ ಮೇಲೆ, ರಿಲಿಜನ್ ಆಧಾರದ ಮೇಲೆ ಅಕಸ್ಮಾತ್ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂತಹ ಯಾವುದೇ ಒಂದು ಪಂಥದವರು ಇರಬಾರ್ದು, ಅಲ್ಲಿರ್ತಕ್ಕಂಥ ಯಾವುದೇ ಧರ್ಮದವರು ಇರಬಾರ್ದು, ಎಲ್ಲರೂ ಎಕ್ಸ್ಚೇಂಜ್ ಆಗಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕದಲ್ಲಿ ಏನೇನಾಗಿದೆ? ಕಾಂಗ್ರೆಸ್ ಸರ್ಕಾರ ಬಂದಾಗ 1,61,00,000 ಮತ ಬಿತ್ತವರಿಗೆ ಟೋಟಲ್ ಆಗಿ. ಆ 1,61,00,000 ಎಲ್ಲರೂ ಮತ ಹಾಕಿದ್ರು. ಅಂದರೆ ತತ್ಸುಮಾರು 53 ಲಕ್ಷ ಜನ ಮುಸಲ್ಮಾನರು ಮತ ಹಾಕಿದ್ರೆ, ಇನ್ನು ಮಿಕ್ಕಿದ್ದು 1,08,00,000 ಜನ ಬೇರೆ ಎಲ್ಲರೂ ಸೇರಿಸಿ ಹಾಕಿದ್ರು. ಕ್ರಿಶ್ಚಿಯನ್ಸು ಹಾಕಿದ್ರು, ಹಿಂದೂಗಳು ಹಾಕಿದ್ರು, ಅದರಲ್ಲಿ ಎಲ್ಲ ನೀವು ಅವ್ರ ಪ್ರಕಾರ ಜಾತಿಗಳ ವಯಸ್ಸು ಹಾಕಿದ್ರು. ಆದರೆ ಸರ್ಕಾರ ಬಂದ ಕೂಡಲೇ ಹೇಳಿದ್ದೇನು ಮುಖ್ಯಮಂತ್ರಿಗಳು, ನಿಮ್ಮಿಂದ ನಿಮಗೋಸ್ಕರ ಅಂತ. ಅದೇ ರೀತಿ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದ್ರು. ಇದೇನಾಯ್ತು ಅಂದ್ರೆ ಇದರ ತುಷ್ಟೀಕರಣದ ಪದಗಳು ಶಿವಮೊಗ್ಗದಲ್ಲಿ ತಲವಾರ್ ಕಾಣಿಸ್ತು, ಕೋಲಾರದಲ್ಲಿ ತಲವಾರ್ ಕಾಣಿಸ್ತು. ಅದಾದ್ಮೇಲೆ ಇವರ ನಡೆ ನಡವಳಿಕೆಗಳೇನಿತ್ತು ಎಲ್ಲ ಸರ್ಕಾರದ ನಡೆ ನಡವಳಿಕೆಗಳು ನಿಮಗೋಸ್ಕರ, ನಿಮ್ಮಿಂದ ಅಂತ ಹೇಳಿ ಪ್ರತಿಯೊಂದು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಅಲ್ಲಿ, ಪ್ರತಿಯೊಂದು ಡಿಸಿಷನ್ಸ್ ಅಲ್ಲಿ ಕಾಣಿಸ್ತಾ ಇತ್ತು. ಏನಂತ ಹೇಳಿದ್ರೆ, ಆಗ್ಲೇ ಹೇಳ್ತಾ ಇದ್ರು ತೇಜಸ್ ಅವರು, ಗಣಪತಿ ವಿಸರ್ಜನೆ ಇರಬಹುದು, ಗಣಪತಿ ಪ್ರೊಸೆಷನ್ಸ್ ಇರಬಹುದು, ಎಲ್ಲದರಲ್ಲೂ ಸಹ ಕಲ್ತೂರ್ತಾರೆ. ರಾಮನವಮಿಗೆ ಕಲ್ತುರ್ತಕ್ಕಂತಹದ್ದು. ಈಗ ಓಂ ಶಕ್ತಿನೂ ಬಿಟ್ಟಿಲ್ಲ. ಈಗಾಗಲೇ ಪಾಪ ನೆನ್ನೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ 2-3 ವರ್ಷದಿಂದ ಕಲ್ತೂರ್ತಾ ಇದ್ದಾರೆ. ಆದರೆ ಇವತ್ತು ವಿಕೋಪಕ್ಕೆ ಹೋಗಿದೆ ಅಂತ ವಿಚಾರ. ಆದರೆ ಎಲ್ಲದಕ್ಕಿಂತ ನಾವು ಹೇಳೋದಂದರೆ, ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ ಕರ್ನಾಟಕದಲ್ಲಿ, ಮತ್ತು ಮುಖ್ಯಮಂತ್ರಿಗಳಿಗೆ ಅಕಸ್ಮಾತ್ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು ಬಿಟ್ಟು ಬೇರೆ ಏನಾದ್ರೂ ರಿವ್ಯೂ ಮೀಟಿಂಗ್ಸ್ ಏನಾದರೂ ಮಾಡಲಿಕ್ಕೆ ಸಮಯ ಇದೆಯಾ? ಯಾಕೆ ಅಂದರೆ ಈ ಎರಡೂ ಸಹ ಕಾಣಿಸ್ತಾ ಇಲ್ಲ. ಗೃಹ ಸಚಿವರು ಪಾಪ ಬಿಸಿ ಇದ್ದಾರೆ, ವೆಸ್ಟ್ ಇಂಡೀಸಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಪರಮ್ ಅಂತ ಹೇಳಿ ಮಿನರಲ್ ವಾಟರು ಅವ್ರದ್ದೇ ಬ್ರ್ಯಾಂಡ್ನ ಲಾಂಚ್ ಮಾಡೋದ್ರಲ್ಲಿ